என்ன மின்னடிக்கா என்ன மின்னடிக்கா எல்லாம் பண்ணி நல்ல பக்கம் எல்லாம் என்ன மின்னடிக்கா எல்லாம் மின்னடிக்கா எல்லாம் பண்ணி நல்ல பக்கம் ஆகும் எல்லாம் ஒரு ஏழு சிப்பா ஒரு சிப்பாய் சிப்பாய் சிப் சிப் ஒரு சிப்பாய் சிப்பாய் சிப் சிப் ஒரு சிப்பாய் சிப்பாய் சிப் சிப் ஒரு சிப்பாய் சிப்பாய் சிப் சிப். ನನ್ನ ಹೆಸರು ಎಚ್ ಆರ್ ಸುರೇಶ್ ಗೌಡ ಎಣ್ಣೂರು. ಕಾದಲ್ ಫಿಲಮ್ ಮೂವಿ ಮಾಡ್ತಾಯಿದ್ರಿ. ನಮ್ಮ ಡೈರೆಕ್ಟ್ರು ವಿಜಯ್ ಪ್ರಿಯ ಅಂದ್ಬಿಟ್ಟು ಈಗ ಸಾಂಗ್ ಒಂದು ಆಲ್ಬಮ್ ಸಾಂಗ್ ಒಂದು ಪಬ್ ಸಾಂಗ್ ಒಂದು ಲಾಂಚ್ ಮಾಡಿದ್ದೀರಿ. ಇನ್ಮಿತ ನಾವು ಕಾದಲ್ ಚಿತ್ರದ ಮೂವಿ ಡೆಬ್ಯೂ ಡೈರೆಕ್ಟ್ರು. ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ. ಈಗ ಆಲ್ರೆಡಿ 1 ವರ್ಷದಿಂದ ಇದೆಲ್ಲ ಮುಹೂರ್ತ ಎಲ್ಲ ಆಗಿತ್ತು. ಈಗ ಸಾಂಗ್ಸ್ದೆಲ್ಲ ನಾವು ಒಂದು ಪ್ರೊಮೋ ಈಗ ರಿಲೀಸ್ ಮಾಡಿದ್ದೀವಿ. ಇದೊಂದು ಪಾರ್ಟಿ ಸಾಂಗು. ಈಗ ಆಲ್ರೆಡಿ ನೀವು 3 ಪೆಗ್ಗು ಅಥವಾ ಟೆಕೀಲಾ ಇವೆಲ್ಲನೂ ಕೂಡ ಕೇಳಿದ್ದೀರಾ. ಅದೇ ಥರ ಸಿಪ್ ಬೈ ಸಿಪ್ ಅನ್ನೋದು ಯೂನಿವರ್ಸಲ್ ವರ್ಡ್ ಇಟ್ಕೊಂಡು ಒಂದು ಸಾಂಗ್ನ ನಾವು ಕಾದಲ್ ಚಿತ್ರದಲ್ಲಿ ಬಳಸಿದ್ದೀವಿ. ಅದ್ರದ್ದೊಂದು ಇವತ್ತು ಪ್ರೊಮೋ ರಿಲೀಸ್ ಆಗಿದೆ. ನೀವು ಆಲ್ರೆಡಿ ಎಲ್ಲ ನೋಡಿದ್ದೀರಾ. ನೀವೇ ಅದು ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚ್ಕೊಳ್ಬೇಕು ಇದರಲ್ಲಿ. ಜೊತೆಗೆ ಇದ್ರದ್ದು ಹಾಡು ಕೂಡ ನಾವು ಇದೇ ಆಗಸ್ಟ್ ತಿಂಗಳಲ್ಲಿ ಕೂಡ ಗಣಪತಿ ಹಬ್ಬ ಅಷ್ಟರೊಡೆ ನಾವು ಫುಲ್ ಸಾಂಗ್ಸ್ನ ರಿವೀಲ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅದೇ 3 ಪೆಗ್ಗು ಮತ್ತು ಚಾಕ್ಲೇಟ್ ಗರ್ಲು ಮತ್ತು ಕ್ಯಾಂಟೈನ್ ಕ್ಯಾಡಿ ಇವೆಲ್ಲ ಮಾಡಿದಂಥ ಕೊರಿಯೋಗ್ರಾಫರು ಸುಹಾಸ್ ಅಮೀನ್ ಅಂತ, ಇದಕ್ಕೆ ನೃತ್ಯ ನಿರ್ದೇಶಕರಾಗಿದ್ದಾರೆ. ಇತನ್ ಹಾಸನ್ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ಮ್ಯೂಸಿಕ್ಸ್ನ ಕೊಟ್ಟಿದ್ದಾರೆ. 7 ಟ್ಯೂನ್ ಅದ್ಭುತವಾಗಿ ಬಂದಿದೆ. 7 ಮಲೆ ನಿರ್ದೇಶಕರಾದಂಥ ಪುನೀತ್ ರಂಗಸ್ವಾಮಿಯವರು ಸಂಭಾಷಣೆ ಮತ್ತು 3 ಸಾಂಗ್ಸ್ ಅವರು ಇದಕ್ಕೆ ಬರೀತಿದ್ದಾರೆ. ಭರ್ಜರಿ ಚೇತನ್ ಸಾರು ಮತ್ತು ಇದಕ್ಕೆ ಗೌರಿ ಸೂತ ಇವರೆಲ್ಲರೂ ಕೂಡ ಲಿರಿಕ್ಸ್ ಇದಕ್ಕೆ ತುಂಬ ಬರೆದಿದ್ದಾರೆ. ಅದ್ಭುತವಾಗಿ ಕಾದಲ್ ಚಿತ್ರ ಕನ್ನಡದ ಒಂದು ಒಳ್ಳೆ ಲವ್ ಸ್ಟೋರಿಯಾಗಿ ಮೂಡಿ ಬರುತ್ತೆ. ನಾವು 5-6ಕ್ಕೆ ಸಾಂಗ್ಸಿಗೆ ಹೋಗ್ತಾ ಇದ್ದೀವಿ. ಒಂದೊಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಇದು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಹೀರೋಯಿನ್ನ ರಿವೀಲ್ ಮಾಡೋದೊಂದು ಕೂಡ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ದೊಡ್ಡದಾಗಿ ಅದು ಕೂಡ ನೆಕ್ಸ್ಟ್ ಎಲ್ಲ ರೆಡಿ ಇದೆ. ಬಟ್ ಅದೊಂದು ಸಸ್ಪೆನ್ಸ್ ಇದೆ. ಅದು ನಾವು ರಿವೀಲ್ ಮಾಡ್ತೀವಿ ಯಾರು ಅಂತ ಅದು ಒಂದು ಸಾಂಗ್ಸ್ ಮುಖಾಂತರನೇ ರಿವೀಲ್ ಮಾಡ್ತೀವಿ ಅವ್ರನ್ನ. ಕರ್ನಾಟಕದಲ್ಲೇ ನಡೆಯೋದು. ಬ್ಯಾಂಗ್ಳೂರು ಮತ್ತು ನಾರ್ತ್ ಕರ್ನಾಟಕದಲ್ಲಿ ಪ್ಲ್ಯಾನಿಂಗ್ ಇದೆ. ಇಲ್ಲೇ ನಡೆಯುತ್ತೆ. ಕಾದಲ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಕಾದಲ್ ಇಟ್ಟಿದ್ದೀನಿ ಅಂತ. ಬಟ್ ಕಾದಲ್ ಅನ್ನೋದು ಪ್ರೀತಿ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಸುಮಾರು ಜನ ತಿಳ್ಕೊತಾರೆ ಕಾದಲ್ ಅಂದರೆ ತಮಿಳು ವರ್ಡ್ ಅಲ್ವಾ. ನಂಗೆ ಎಷ್ಟೋ ಜನ ಕೇಳ್ತಾರೆ ಕಾದಲ್ ಅಂದರೆ ತಮಿಳು ಅಂತ ಅಂದ್ಕೊಳ್ತಾರೆ. ಇಲ್ಲ, ಕಾದಲ್ ಅಂದರೆ ಅಪ್ಪಟ ಕನ್ನಡ ವರ್ಡು. ಅದಕ್ಕಾದಂಥ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ. ಒಂದು ಸಂವಾದದಲ್ಲಿ ಕೂಡ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕೂಡ ಹೇಳ್ತಾರೆ ಕಾದಲ್ಲು ಸೊಲ್ಲು ಅನ್ನೋದೆಲ್ಲ ಕನ್ನಡ ಪದನೇ ಅಂತ. ಅದೇ ಥರ ನಾವೆಲ್ಲ ಒಂದು ಕನ್ನಡ ನಿಘಂಟಲ್ಲೆಲ್ಲ ಹುಡುಕಿ ಎಲ್ಲ ಮಾಡಿದಾಗ ಕಾದಲ್ ಅನ್ನೋದು ನಮ್ಮ ಅಪ್ಪಟ ಕನ್ನಡ ಪದ ಆಗಿ ಬಂದಿದೆ. ಅದನ್ನು ಎತ್ತಿ ತೋರಿಸೋದಕ್ಕೆ ಸಲುವಾಗಿ ಕೆಲವರು ದೊಡ್ಡವರೆಲ್ಲ ಮಾಡಿದ್ದಾರೆ. ನಂದೊಂದು ಸಣ್ಣ ಪ್ರಯತ್ನ ನಾನು ಕಾದಲ್ ಅಂತ ಇಟ್ಟಿದ್ದೀನಿ. ಬಟ್ ಯಾಕೆ ಕಾದಲ್ ಇಟ್ಟಿದ್ದೀನಿ ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ನಾವು ಕರ್ನಾಟಕದಲ್ಲಿ ಮಾತ್ರ ಕನ್ನಡದಲ್ಲಿ ಮಾತ್ರ ಪ್ಲ್ಯಾನಿಂಗ್ ಇರೋದು. ನೆಕ್ಸ್ಟು ಏನಾದ್ರು ಎಲ್ಲ ಬಂದರೆ ಆ ಕಡೆಯಿಂದ ಎಲ್ಲ ಬಂದರೆ ತೆಲುಗು ಆ ಕಡೆ ಎಲ್ಲ ಪ್ಲ್ಯಾನಲ್ಲಿ ಇರುತ್ತೆ. ಒಂದು ಸಿಂಗಲ್ ಇದ್ರೂ ಕೂಡ ಯಾವುದೇ ಥರದ್ದು ಕೂಡ ಮಚ್ಚು ಲಾಂಗು ಆ ಥರದ್ದು ಯಾವುದೂ ಇಲ್ಲ. ಪ್ಯೂರ್ ಲವ್ ಸ್ಟೋರಿ ಇದೆ. ಕುಟುಂಬ ಸಮೇತರಾಗಿ ಕಾಲೇಜ್ ಹುಡುಗರಾಗ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಮುಗುತರಿಂದ ಹಿಡಿದು 65, 70, 80 ವರ್ಷದ ವಯಸ್ಸಾಗಿರೋವರೆಗೂ ಕೂಡ ಕೂತ್ಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿನ ನೋಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನ್ಮೆಂಟಾಗಿ ಇರುತ್ತೆ ಮೇಡಮ್. ಮೆಸೇಜ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಮೆಸೇಜ್ ಅಂತ. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಸಿಗುತ್ತೆ. ಒಳ್ಳೆ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿದೆ. ಒಳ್ಳೆ ಹಾಡುಗಳಂತೂ ಎಲ್ಲರಿಗೂ ಕೂಡ ಒಂದು ರಸದೌತಣ ಆಗುತ್ತೆ. ಯಾವಾಗ ಬರ್ಬೋದು? ಸದ್ಯದಲ್ಲೇ ಪ್ಲ್ಯಾನ್ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ. ಬಡ್ಜೆಟ್ ಎಲ್ಲ ಆಮೇಲೆ ರಿವೀಲ್ ಆಗುತ್ತೆ ಸರ್. ಈಗ ಸದ್ಯಕ್ಕೆ ಬೇಡ ಎಲ್ಲ ಬಡ್ಜೆಟ್. ಕನ್ನಡದಲ್ಲಿ ಇರೋರೆ, ಹೊರಗಡೆ ಯಾರನ್ನೂ ಕೂಡ ನಾವು ಇದು ಮಾಡ್ತಾ ಇಲ್ಲ. ಎಲ್ಲ ಕನ್ನಡದಲ್ಲಿ ಇರೋರನ್ನೇ ನಾವು ಹೇಳೋಕ್ಕಾಗಲ್ಲ. ಹೊರಗಡೆ ಆ ಟೈಮಿಗೆ ಬರ್ಬೋದು. ಯಾರೇ ಆಗಲಿ ನಮಗೆ ನಮ್ಮ ಫಿಲಮ್ ತಕ್ಕಾದ ಕಲಾವಿದರನ್ನ ಕರ್ಕೊತೀವಿ. ಅಂದರೆ 1% ಅಲ್ಲಿರೋರೇನೋ ಅವರು ಆಸೆ ಇರ್ತದಲ್ಲ ಕನ್ನಡದಕ್ಕೆ ಬಂದು ಮಾಡಬೇಕು ಅಂದ್ಬಿಟ್ಟು. ಆ ಥರ ಅವ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅವ್ರ ಕಡೆಯವ್ರು ನಮ್ಮ ಕಡೆ ಬರ್ತೀರಂದಾಗ ಚಾನ್ಸ್ ಕೊಡ್ಬೋದಲ್ಲ, ಒಳ್ಳೇದಲ್ಲ ಅದು. ಏನಿಲ್ಲ ಪಾತ್ರ ಏನಿಲ್ಲ. ನಮ್ಮ ಡೈರೆಕ್ಟ್ರು ಅವ್ರ ಫ್ಯಾಮಿಲಿ ಅವ್ರ ಮೇಡಮ್ ಅವರು ತುಂಬ ಕಷ್ಟ ಬಿದ್ದು ಅವ್ರ ಜೊತೆ ಯಾವಾಗೂ ಇರ್ತಾರೆ. ಅದನ್ನು ಈ ಟೈಮಲ್ಲಿ ಹೇಳಬೇಕು ಅಂದ್ಕೊಂಡೆ ಅಷ್ಟೇ. ಫಿಲಮ್ ಏನಿಲ್ಲ, ಡೈರೆಕ್ಟ್ ಯಾರ್ಯಾರನ್ನ ಎಲ್ಲೆಲ್ಲಿ ನಟನೆ ಮಾಡುವಂಥರ ಮಾಡಬೇಕು ಅಷ್ಟೇ.
ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇದ್ರಲ್ಲ ಈಗೆಲ್ಲ ಯಾವ ಥರ ಅವ್ರು ಮಾಡ್ತಾರೆ. ಒಂದು ಸತಿ ಅವ್ರು ಮಾಡಬೇಕು ಅಂದ್ಕೊಂಡ್ರೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ಹೊಸಬ್ರಿಗೆಲ್ಲ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ಹೊಸಬ್ರು ಬರಬೇಕು ಇಂಡಸ್ಟ್ರಿಗೆ, ಬೆಳಿಬೇಕು ಇಂಡಸ್ಟ್ರಿ ಅನ್ನೋದು ಅವ್ರ ಉದ್ದೇಶ. ಹಾಗಾಗಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಮಾಡ್ತಿದ್ದಾರೆ. ಅವರು ಈ ಕಥೆನೆಲ್ಲ ಒಂದಷ್ಟು ಜನ ಕೂತು ಕತೆ ಕೇಳಿ, ಸಾಂಗ್ಸ್ ಎಲ್ಲ ಕೇಳಿ ನಮಗೆ ಅವರು ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದು. ಹಾಗಾಗಿ ಸಿನಿಮಾ ಒಂದು ಚೆನ್ನಾಗಿ ಹೋಗ್ತಿದೆ. ಪ್ರೀತಿ ಅಂತ ನಿಮ್ಗೂ ಗೊತ್ತು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಕಾದಲ್ ಅಂತಾನೆ ಏನು ಬಿಟ್ಟಿದೀವಿ ಅಂತ ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ. ಅದು ನಾವು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಾದಲ್ ಅಂತ ಅಂದ್ರೆ ಏನು, ಕಾದಲ್ ಅರ್ಥ ಏನು ಅನ್ನೋದು ಸಹ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದರ ಅದ್ರದ್ದು ಅರ್ಥ ಏನು ಅಂತ ಫುಲ್ ರಿವೀಲು ಡೀಟೇಲ್ ಆಗಿ ನಾವು ಮೂವಿ ತೋರಿಸ್ತೀವಿ. ಅದನ್ನ ಡೈರೆಕ್ಟರ್ ಸರ್ ಹೇಳ್ತಾರೆ, ಹಸ್ಬೆಂಡ್ ಹೇಳ್ತಾರೆ. ಇಲ್ಲ 5-18 ಅಂತಲ್ಲ, ನಿಮಗೆಲ್ಲ ಗೊತ್ತು ಯಾವ ಟೈಮಲ್ಲಿ ಅದನ್ನು ಯೂಟ್ಯೂಬಲ್ಲಿ ರಿವೀಲ್ ಮಾಡಬೇಕು ಅಂತ. ಆ ಟೈಮಲ್ಲೇ ಮಾಡಿದ್ದೀವಿ ಅಷ್ಟೇ. ಬಟ್ ಆ ಟೈಮಲ್ಲಿ ಎಲ್ಲ ಯೂಟ್ಯೂಬಲ್ಲಿ ಹಾಕಿದ್ರೆ ಆ ಟೈಮಲ್ಲಿ ಎಲ್ಲ ಜನ ಹೋಗಿ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ರೀಚ್ ಆಗುತ್ತೆ ಅನ್ನೋ ಸಲುವಾಗಿ ಆ ಟೈಮಲ್ಲಿ ಆಗಿ ನಮ್ದು ಇವಾಗ ನೀವು ನೋಡಿರೋದು ಜಸ್ಟ್ ಒಂದು ಕ್ಲಿಪ್ ಮಾತ್ರ. ಅದು ಸಿಪ್ ಬೈ ಸಿಪ್ ಅಂತ ಏನು ನೋಡಿದ್ರೆ ಅದು ಒಂದು ಕ್ಲಿಪ್ ಇದೆ. ಬಟ್ ಅದು ಡೀಟೇಲ್ ಆಗಿ ಆ ಮೂವಿಲಿ ಓವರ್ ಆಲ್ ಇರುವಂತ ಸಾಂಗ್ಗಳು ಸಹ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಗೌಡ್ರು ಮಾಡ್ತಕ್ಕಂಥ ಕಾದಲ್ ಮೂವಿ ಚಿತ್ರ ಯಶಸ್ವಿಯಾಗಿ ಸಕ್ಸಸ್ ಆಗಲಿ ಅಂತೇಳಿ ನಾನು ನಮ್ಮ ಸ್ನೇಹಿತರ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ನಾನು ಶುಭ ಹಾರೈಸ್ತೀನಿ.